ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸುಮಿತ್ರಾ ಅವರು ಚಿಕ್ಕ ವಯಸ್ಸಿನಲ್ಲೇ ಗಂಡನ್ನು ಕಳೆದುಕೊಂಡು ತನ್ನ 3 ಗಂಡು ಮಕ್ಕಳನ್ನು ತಮಗೆ ಸಾಧ್ಯವಾದಷ್ಟು ಕಷ್ಟಪಟ್ಟು ಓದಿಸಿ ಬೆಳೆಸಿದ್ದರು. ಅಂದು ಸುಮಿತ್ರಾ ಅವರು ತೀರಿಕೊಂಡು ಆಗಲೇ 10 ದಿನ ಕಳೆದಿತ್ತು. ಆ ದಿನ ಅವರ 11ನೇ ದಿನದ ಕಾರ್ಯ ನಡೆಯುತ್ತಿತ್ತು. ಎಲ್ಲರೂ ನೋವು ಪಡುತ್ತಿದ್ದರು. ಆಗ ಅಕಸ್ಮಾತ್ತಾಗಿ ಒಂದು ದೊಡ್ಡ ಕಾರು ಅವನ ಮನೆ ಮುಂದೆ ಬಂದು ನಿಂತಿತು. ಅದರಿಂದ ಒಬ್ಬ ವ್ಯಕ್ತಿ ಇಳಿದು ಬಂದು ನೋವಿನಲ್ಲಿರುವ ಆ ಜನರ ನಡುವೆ ಬಂದು ಹೇಳಿದ, ಇಲ್ಲಿ ಸುಮಿತ್ರಾ ಅವರ ವಾರಸುದಾರರು ಯಾರ್ಯಾರು ಎಂದು ಕೇಳಿದರು. ಆಗ ಸುಮಿತ್ರಾ ಅವರ 3 ಜನ ಮಕ್ಕಳು ಅಲ್ಲಿಗೆ ಏನು ಹೇಳಿ, ನಾವೇ ಅವರ 3 ಜನ ಮಕ್ಕಳು ಎಂದರು. ಆಗ ಆ ವ್ಯಕ್ತಿ ಆ 3ರನ್ನು ನೋಡಿ ಹೀಗೆ ಹೇಳಿದ, ನಿಮ್ಮ ತಾಯಿ 20 ವರ್ಷಗಳಿಂದ ನಾವಿರುವ ಪಟ್ಟಣದಲ್ಲಿ ಕೆಲಸ ಮಾಡುತ್ತಿದ್ದರು. ಆ ಸಮಯದಲ್ಲಿ ಅವರು ನನ್ನ ಹತ್ತಿರ ಸ್ವಲ್ಪ ಹಣವನ್ನು ಸಾಲವಾಗಿ ತೆಗೆದುಕೊಂಡಿದ್ದರು. ಆ ಹಣ ಈಗ ಬಡ್ಡಿ ಎಲ್ಲ ಸೇರಿ 20 ಲಕ್ಷವಾಗಿದೆ. ಅದನ್ನು ತೆಗೆದುಕೊಳ್ಳಲು ನಾನು ಇಂದು ಇಲ್ಲಿಗೆ ಬಂದಿದ್ದೇನೆ ಎಂದರು. ಆ ಮಾತನ್ನು ಕೇಳಿ ಆ 3ರು ಶಾಕ್ ಆದರು. ಅಲ್ಲಿದ್ದವರೆಲ್ಲ ಏನೋ ಮಾತನಾಡಿಕೊಳ್ಳುತ್ತಾ ನಿಂತರು. ಅಲ್ಲಿ ಎಲ್ಲರ ಮಧ್ಯೆ ಹಣದ ಕುರಿತು ಚರ್ಚೆ ಮಾಡುತ್ತಿದ್ದರು. ಆಗ ಸುಮಿತ್ರಾ ಅವರ ದೊಡ್ಡ ಮಗ ಗವರ್ನಮೆಂಟ್ ಕೆಲಸ ಮಾಡುತ್ತಿದ್ದ. ಅವನು ಕೇಳಿದ, ನಿಮ್ಮ ಹತ್ತಿರ ಪ್ರೂಫ್ ಏನಿದೆ ನನ್ನ ತಾಯಿ ನಿಮ್ಮ ಹತ್ತಿರ ಹಣ ತೆಗೆದುಕೊಂಡಿರುವುದಕ್ಕೆ ಎಂದನು. ನಾನೊಬ್ಬ ಲಾಯರ್, ನಾನೇನು ಅಷ್ಟು ಮೂರ್ಖನಲ್ಲ, ಯಾವ ಪ್ರೂಫ್ ಇಟ್ಕೊಳ್ದೆ ಇಲ್ಲಿವರೆಗೆ ಬರಲು ಎಂದು ಅವನ ಕೈಯಲ್ಲಿದ್ದ ಪೇಪರನ್ನು ಅವರಿಗೆ ಕೊಟ್ಟ. ಇದು ಸ್ಟ್ಯಾಂಪ್ ಪೇಪರ್, ಇದರ ಮೇಲೆ ನಿಮ್ಮ ತಾಯಿಯ ಹ್ಯಾಂಡ್ ರೈಟಿಂಗ್ ಇದೆ. ಇದನ್ನು ಅವರೇ ತಮ್ಮ ಕೈಯಾರೆ ಬರೆದು ನನ್ನ ಹತ್ತಿರ ಹಣ ತೆಗೆದುಕೊಂಡಿದ್ದೇನೆ ಎಂದು ಸೈನ್ ಮಾಡಿದ್ದಾರೆ ಎಂದು ಆ ಪೇಪರನ್ನು ಅವರಿಗೆ ತೋರಿಸಿದರು. ಆಗ ದೊಡ್ಡ ಮಗ ಹೇಳಿದ, ನಾನು ಇಂಥ ಪೇಪರ್ಗಳನ್ನು ಎಂದಿಗೂ ನಂಬುವುದಿಲ್ಲ. ನೀವೇಕೋ ನಮಗೆ ಮೋಸ ಮಾಡುತ್ತಿದ್ದೀರಿ ಅನಿಸುತ್ತಿದೆ. ನನಗೆ 20 ವರ್ಷಗಳ ಹಿಂದೆ ತೆಗೆದುಕೊಂಡಿದ್ದ ಹಣವನ್ನು ಇಲ್ಲಿಯವರೆಗೂ ಒಂದು ದಿನವೂ ನೀವು ಕೇಳಲೇ ಇಲ್ಲವಾ? ನಮ್ಮ ತಾಯಿಯನ್ನು ಈಗ ನಮ್ಮ ತಾಯಿ ಸತ್ತ ತಕ್ಷಣ ಈಗ ಬಂದು ದುಡ್ಡು ಕೇಳುತ್ತಿದ್ದೀರಾ ಎಂದು ಹೇಳಿದ. ಅದನ್ನು ಕೇಳಿದ ಆ ವ್ಯಕ್ತಿ ಹೇಳಿದರು, ನಾನು ಪ್ರೂಫ್ ಜೊತೆ ಬಂದಿದ್ದೇನೆ. ಇದು ಸುಳ್ಳು ಹೇಗೆ ಆಗುತ್ತದೆ? ಒಂದು ವೇಳೆ ನಿಮ್ಮ ತಾಯಿ ದುಡ್ಡು ಕೊಟ್ಟಿದ್ದರೆ ಈ ಪೇಪರ್ ಅವರ ಬಳಿ ಇರುತ್ತಿತ್ತು, ನನ್ನ ಹತ್ತಿರ ಏಕಿದೆ ಎಂದನು. ಆಗ ದೊಡ್ಡ ಮಗ ಹೇಳಿದ, ಒಂದು ವೇಳೆ ನಮ್ಮ ತಾಯಿ ನಿಮ್ಮ ಹತ್ತಿರ ಹಣವನ್ನು ತೆಗೆದುಕೊಂಡಿದ್ದರೂ ನಾವು ಅದನ್ನು ಕೊಡುವುದಿಲ್ಲ, ಏಕೆಂದರೆ ಆ ದುಡ್ಡಿಗೂ ನಮಗೂ ಯಾವುದೇ ಸಂಬಂಧವಿಲ್ಲ. ನಮ್ಮ ತಾಯಿಯ ಜೊತೆ ನೀವು ಕೊಟ್ಟ ಹಣವೂ ಕೂಡ ಹೋಯಿತು ಎಂದು ಹೇಳಿದ. ತಕ್ಷಣ ಅಲ್ಲೇ ಇದ್ದ ಅವರ 2ನೇ ಮಗ ಹೇಳಿದ, ಅವನು ಇಂಜಿನಿಯರ್ ಆಗಿ ಕೆಲಸ ನಿರ್ವಹಿಸಿದ್ದ. ಅಂಕಲ್, ನೀವು ಹೇಗೆ ಬಂದಿರೋ ಹಾಗೆ ಹೊರಟು ಹೋಗಿ. ಒಂದು ವೇಳೆ ನಿಮಗೆ ಹಣ ಬೇಕಿದ್ದರೆ ನಮ್ಮ ತಾಯಿ ಇದ್ದಾಗಲೇ ಬರಬೇಕಿತ್ತು, ಈಗಲ್ಲ. ಆದರೂ ನಮ್ಮ ತಾಯಿ ನಾನು ಸಾಲ ಮಾಡಿದ್ದೇನೆ ಎಂದು ಎಂದಿಗೂ ಹೇಳಿಲ್ಲ ಎಂದನು. ಆಗ ಆ ವ್ಯಕ್ತಿ ಹೇಳಿದ, ನಾನು ಇಂದು ನಿಮ್ಮ ತಾಯಿ ಸತ್ತಿದ್ದಾರೆಂದು ಬರಲಿಲ್ಲ, ಅಲ್ಲವೇ ಸ್ವಲ್ಪ ದಿನಗಳ ಹಿಂದೆ ನಾನು ಅವರನ್ನು ಕೇಳುತ್ತಲೇ ಇದ್ದೇನೆ ಹಣಕ್ಕೋಸ್ಕರ. ಅವರು ಈಗ ಕೊಡುತ್ತೇನೆ, ನಾಳೆ ಕೊಡುತ್ತೇನೆ ಎನ್ನುತ್ತಿದ್ದರು. ಆಗ ಅವರು ನನಗೆ ಇಂದು ಬನ್ನಿ ಎಂದು ಹೇಳಿದ್ದರು. ಬಂದಾಗಲೇ ನನಗೂ ಗೊತ್ತಾಗಿದ್ದು ಅವರು ಸತ್ತಿದ್ದಾರೆಂದು. ಅದಕ್ಕೆ ನಾನು ನಿಮ್ಮನ್ನು ಕೇಳುತ್ತಿದ್ದೇನೆ. ಆದರೆ ಈ ಸಮಯದಲ್ಲಿ ನಿಮ್ಮನ್ನು ನೋವು ಮಾಡಲು ಬಂದಿಲ್ಲ. ನಾನೀಗ ಸುಮ್ಮನೆ ಹೋಗುತ್ತೇನೆ, ಆದರೆ ನೀವು ಈ ಹಣವನ್ನು ವಾಪಸ್ ಕೊಡಲೇಬೇಕು. ಹಾಗೆಲ್ಲ ನೀವು ಕೊಡುವುದಿಲ್ಲ, ನಾನು ಕೋರ್ಟ್ಗೆ ಹೋಗುತ್ತೇನೆ ಎಂದನು. ಆದರೆ ನನಗೆ ಹಾಗೆ ಹೋಗಲು ಇಷ್ಟವಿಲ್ಲ. ನಿಮ್ಮ ತಾಯಿ ನನಗೆ ಒಳ್ಳೆಯ ಸ್ನೇಹಿತೆ. ಅವರ ಜೊತೆ ನನಗೆ ತುಂಬ ಒಳ್ಳೆಯ ಸ್ನೇಹವಿತ್ತು. ಅವರೊಂದಿಗೆ ನನಗೆ ತುಂಬ ಗೌರವವಿತ್ತು. ಅದಕ್ಕೆ ಈಗ ಹಣಕ್ಕೋಸ್ಕರ ಅವರಿಗೆ ಅಗೌರವ ತೋರಿಸುವುದು ನನಗೆ ಸ್ವಲ್ಪವೂ ಇಷ್ಟವಿಲ್ಲ. ಸ್ವಲ್ಪ ನೀವೇ ಯೋಚಿಸಿ. ಇಲ್ಲಿ ನಿಮ್ಮ ಬಂಧುಗಳು ತುಂಬ ಜನ ಇದ್ದಾರೆ. ನೀವು ಯೋಚಿಸಿ, ನಿಮ್ಮ ತಾಯಿಯ ಮರ್ಯಾದೆಯನ್ನು ನೀವೇ ತೆಗೆಯುತ್ತೀರಾ? ಆಗ ಸುಮಿತ್ರಾ ಅವರ 3ನೇ ಮಗ ಹರೀಶ್ ಹೇಳಿದ, ನಾನು ಆ ಹಣವನ್ನೆಲ್ಲ ಕೊಡುತ್ತೇನೆ ಎಂದು. ಆಗ ಇದನ್ನೆಲ್ಲ ಡೋರ್ ಹತ್ತಿರ ನಿಂತು ಕೇಳಿಸಿಕೊಳ್ಳುತ್ತಿದ್ದ ಅವನ ಹೆಂಡತಿ ಅವನ ಕೈ ಹಿಡಿದುಕೊಂಡು ಒಳಗೆ ಕರೆದುಕೊಂಡು ಹೋದಳು. ಅವನ ಹೆಂಡತಿ ಕೇಳಿದಳು, ಅಸಲಿಗೆ ನೀವೇನು ಮಾತನಾಡುತ್ತಿದ್ದೀರಿ? ನಮ್ಮ ಹತ್ತಿರ 20 ಲಕ್ಷ ಇರಲಿ, ಕನಿಷ್ಠ 20,000 ಕೂಡ ಇಲ್ಲ. ಹಾಗಿರುವಾಗ ಅಷ್ಟು ದೊಡ್ಡ ಮೊತ್ತದ ಹಣವನ್ನು ನೀವು ಒಬ್ಬರೇ ಹೇಗೆ ಕಟ್ಟುತ್ತೀನಿ ಎಂದು ಹೇಳುತ್ತಿದ್ದೀರಿ? ಅಲ್ಲಿ ನಿಂತಿರೋ ನಿಮ್ಮ 2 ಅಣ್ಣಂದಿರು ತುಂಬ ಹಣವಿದ್ದವರು. ಅವರೇ ಸುಮ್ಮನಿರಬೇಕಾದರೆ ನೀವೇಕೆ ಆ ಸಾಲದ ಹೊರೆಯನ್ನು ನಿಮ್ಮ ತಲೆಯ ಮೇಲೆ ಹೊತ್ತುಕೊಳ್ಳುತ್ತಿದ್ದೀರಿ ಎಂದಳು. ಹರೀಶ್ನ ಹೆಂಡತಿ. ಹರೀಶ್ ತನ್ನ 2 ಅಣ್ಣಂದಿರಿಗೆ ಹೋಲಿಸಿದರೆ ತುಂಬ ಒಳ್ಳೆಯವನು. ತನ್ನ ಬಳಿ ಇದ್ದ ಸ್ವಲ್ಪ ಹೊಲದಲ್ಲಿ ವ್ಯವಸಾಯ ಮಾಡಿಕೊಂಡು ನೆಮ್ಮದಿಯಿಂದ ಬದುಕುತ್ತಿದ್ದ. ಹರೀಶ್ನ 2 ಅಣ್ಣಂದಿರು ತಮ್ಮ ಜೀವನದಲ್ಲಿ ಚೆನ್ನಾಗಿ ಸೆಟಲ್ ಆಗಿದ್ದರು. ತನ್ನ ತಾಯಿ ತನ್ನ 3 ಮಕ್ಕಳಲ್ಲಿ 2ರನ್ನು ಓದಿಸಿ ಕೆಲಸದಲ್ಲಿ ಸೇರಿಸಿದರು. 3ನೇ ಮಗ ಹರೀಶ್ನನ್ನು ಸೆಟಲ್ ಮಾಡುವ ಹೊತ್ತಿಗೆ ಅವರಿಗೆ ಆರೋಗ್ಯ ಸರಿಯಿಲ್ಲದ ಹಾಗೆ ಆಯಿತು.
ಆಗ ಅವರು ತಮ್ಮ ಮೂರನೇ ಮಗನ ಬಾಧ್ಯತೆಯನ್ನು ತನ್ನ ಇಬ್ಬರು ದೊಡ್ಡ ಮಕ್ಕಳಿಗೆ ಒಪ್ಪಿಸಿದರು. ಆದರೆ ಅವರು ತಮ್ಮ ಜೀವನವನ್ನು ಸೆಟಲ್ ಮಾಡಿಕೊಂಡರೆ ಹೊರತು ತಮ್ಮ ತಮ್ಮನ ಜೀವನವನ್ನು ಯಾವುದೇ ಜವಾಬ್ದಾರಿ ತೆಗೆದುಕೊಳ್ಳಲಿಲ್ಲ. ಅವರ ಜವಾಬ್ದಾರಿಯನ್ನು ಅವರು ಮರೆತೇ ಹೋದರು. ಅವರು ಯಾವಾಗಲೂ ಕೂಡ ಹರೀಶ್ಗೆ ಯಾವುದೋ ಕೆಲಸವನ್ನು ಕೊಡಿಸಲಿಲ್ಲ. ಹಾಗೆ ಆರ್ಥಿಕವಾಗಿ ಕೂಡ ಅವರು ತಮ್ಮನಿಗೆ ಯಾವುದೇ ಸಹಾಯ ಮಾಡಲಿಲ್ಲ. ಆದರೆ ಹರೀಶ್ ತಮ್ಮ ಅಣ್ಣಂದಿರು ತನಗೇನು ಸಹಾಯ ಮಾಡಿಲ್ಲವೆಂದು ಎಂದಿಗೂ ಅವರನ್ನು ಹೀಯಾಳಿಸಲಿಲ್ಲ, ಬೇಸರ ಕೂಡ ಮಾಡಿಕೊಳ್ಳಲಿಲ್ಲ. ಭಗವಂತ ತನಗೆ ಏನು ಕೊಟ್ಟಿದ್ದಾನೋ ಅದರಲ್ಲೇ ಕಷ್ಟಪಡುತ್ತಾ ಜೀವನ ನಡೆಸುತ್ತಿದ್ದ. ಅವರ ತಾಯಿ ತಾವು ಸಂಪಾದಿಸಿದ್ದ ಹೊಲವನ್ನು ತಮ್ಮ ಮೂವರು ಮಕ್ಕಳಿಗೂ ಸಮನಾಗಿ ಹಂಚಿದ್ದರು. ಹರೀಶ್ಗೆ ತನ್ನ ಪಾಲಿಗೆ ಬಂದಿದ್ದ ಹೊಲದಲ್ಲಿ ದುಡಿಮೆ ಜೀವನ ಸಾಗಿಸುತ್ತಿದ್ದ. ಹರೀಶ್ ತನ್ನ ಹೆಂಡತಿಗೆ ಹೇಳಿದ, ಹೌದು, ಈಗ ನನ್ನ ಬಳಿ ಹಣವಿಲ್ಲ, ಆದರೆ ಅಮ್ಮ ಸಂಪಾದಿಸಿದ ಹೊಲ ಇದೆಯಲ್ವಾ, ಆ ಹೊಲವನ್ನು ಮಾರಿದರೆ ಹಣ ಬರುತ್ತದೆ. ಆ ಹಣ ತೆಗೆದುಕೊಂಡು ಆ ವ್ಯಕ್ತಿಗೆ ಕೊಡುತ್ತೇನೆ ಹೊರತು ತಂದೆ ಇಲ್ಲದ ಮಕ್ಕಳನ್ನು ಸಾಕಿ ಸಲಹಿದ ತಾಯಿ ಮರ್ಯಾದೆಯನ್ನು ಹೋಗಲು ನಾನು ಬಿಡುವುದಿಲ್ಲ ಎಂದಾಗ ಹಾಗೆ ಕಡಾಖಂಡಿತವಾಗಿ ಹೇಳಿದ ಗಂಡನ ಮಾತುಗಳನ್ನು ಕೇಳಿ ಹೆಂಡತಿಯ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡವು. ಅವಳು ಅಳುತ್ತಾ ಹೇಳಿದಳು, ನೀವು ಯಾವಾಗಲೂ ಕೂಡ ಹೀಗೆ, ನಾನು ಹೇಳಿದ ಯಾವ ಮಾತನ್ನು ಕೇಳುವುದಿಲ್ಲ. ನೀವು ಹೀಗೆ ಮಾಡುತ್ತಿರುವುದಕ್ಕೆ ನಾವೀಗ ಈ ಪರಿಸ್ಥಿತಿಗೆ ಬಂದಿದ್ದೇವೆ. ದಯವಿಟ್ಟು ಸ್ವಲ್ಪ ನನ್ನ ಮಾತನ್ನು ಕೇಳಿ. ಈಗ ಉಳಿದ ಈ ಹೊಲವನ್ನು ಮಾರಿದರೆ ನಾವು ಹೇಗೆ ಜೀವನ ಮಾಡಬೇಕು? ನಾವು ಇನ್ನೂ ಬೀದಿಗೆ ಬರುತ್ತೇವೆ, ತಿನ್ನುವುದಕ್ಕೂ ಕಷ್ಟವಾಗುತ್ತದೆ ಎಂದು ಅಳುತ್ತಾ ಅವನ ಹೆಂಡತಿ ಬೇಡಿಕೊಂಡಳು. ಆಗ ಅವಳ ಕೈಯನ್ನು ತನ್ನ ಕೈಯಲ್ಲಿಟ್ಟುಕೊಂಡು ಹರೀಶ್ ಹೇಳಿದ, ನೀನು ನನ್ನ ಜೀವನದ ಪ್ರತಿಯೊಂದು ಕಷ್ಟ ಸುಖದಲ್ಲೂ ನನ್ನ ಜೊತೆ ಪಾಲು ಹಂಚಿಕೊಂಡಿದ್ದೀಯ. ಒಂದು ಸಾರಿ ನೀನೇ ಆಲೋಚಿಸು. ಈಗ ನಾವು ಆ ಹಣವನ್ನು ಕೊಡದಿದ್ದರೆ ನಮ್ಮ ಹಾಗೂ ತಾಯಿ ಮರ್ಯಾದೆ ಹೋಗುತ್ತದೆ. ಆಗ ಈ ಊರಿನಲ್ಲಿ ನಮ್ಮ ಮುಖ ಹೇಗೆ ಎತ್ತಿಕೊಂಡು ಓಡಾಡಬೇಕು? ಊರಿನವರ ಮುಂದೆ ನಮ್ಮ ಮರ್ಯಾದೆ ಹೋದರೆ ಹೇಗೆ ಬದುಕಬೇಕು? ಯಾಕೆ ನನ್ನನ್ನು ಈ ಕೆಲಸ ಮಾಡಲು ಬಿಡದೆ ನನ್ನನ್ನು ಕಟ್ಟಿ ಹಾಕುತ್ತಿದ್ದೀಯಾ ಎಂದನು ಹರೀಶ್. ಹರೀಶ್ ಬಾಯಿಂದ ಬಂದ ಈ ಮಾತುಗಳನ್ನು ಕೇಳಿದ ಅವನ ಹೆಂಡತಿ ತನ್ನ ಕಣ್ಣುಗಳನ್ನು ಒರೆಸಿಕೊಂಡು ತನ್ನ ಗಂಡನಿಗೆ ಹೇಳಿದಳು, ನನ್ನನ್ನು ಕ್ಷಮಿಸಿ, ನೀವು ಮಾಡಬೇಕೆಂದಿರುವ ಕೆಲಸವನ್ನು ಮಾಡಿ ನಮ್ಮ ಮನೆಯ ಮರ್ಯಾದೆಯನ್ನು ಕಾಪಾಡಿ ಎಂದಳು. ಇನ್ನು ನಮ್ಮ ಕುಟುಂಬ ಬೀದಿಗೆ ಬರುವುದಕ್ಕೆ ನೀವು ಬಿಡುವುದಿಲ್ಲ ಎನ್ನುವ ನಂಬಿಕೆ ನನಗಿದೆ ಎಂದಳು. ಆ ಮಾತುಗಳನ್ನು ಕೇಳಿದ ಹರೀಶ್ಗೆ ಮತ್ತಷ್ಟು ಬಲ ಬಂದಂತಾಯಿತು. ಆಗ ಅವನು ಹೊರಗೆ ಬಂದನು. ಆ ಲಾಯರ್ ಕೇಳಿದರು, ಏನು ನೀನು ಬದಲಾದೆಯಾ? ನಿನ್ನ ಹೆಂಡತಿಯ ಮಾತು ಕೇಳಿ ನಿನ್ನ ತಾಯಿ ಸಾಲವನ್ನು ತೀರಿಸುವಿಲ್ಲವಾ ಎಂದನು ಸ್ವಲ್ಪ ಬಿರುಸಾಗಿ ಆ ಲಾಯರ್. ಆಗ ಅಂಥದ್ದೇನೂ ಇಲ್ಲ ಲಾಯರ್ ಅವರೇ, ಯಾಕೆ? ಒಬ್ಬ ಒಳ್ಳೆಯ ಹೆಂಡತಿ ಹಾಗೂ ತನ್ನ ಕುಟುಂಬದ ಬಗ್ಗೆ ಯೋಚಿಸುವ ಅವಳನ್ನು ಪಡೆದ ನಾನೇ ಪುಣ್ಯವಂತ. ನಾನು ನಮ್ಮ ಸಾಲವನ್ನು ತೀರಿಸಲು ಸಿದ್ಧನಿದ್ದೇನೆ ಎಂದನು. ನೀವು ನನಗೆ ಆ ಪ್ರೂಫ್ ತೋರಿಸಿ. ಆ ಪ್ರೂಫ್ ನಿಜವೇ ಆಗಿದ್ದರೆ ನನ್ನ ಬಳಿ ದುಡ್ಡಿಲ್ಲ, ಆದರೆ ನನ್ನ ತಾಯಿ ಕೊಟ್ಟಿರುವ ಹೊಲ ಇದೆ, ಅದನ್ನು ಮಾರಿ ನಾನು ನಿಮಗೆ ಆ ಹಣವನ್ನು ಖಂಡಿತವಾಗಿ ಕೊಡುತ್ತೇನೆ. ಅಷ್ಟೇ ಅಲ್ಲದೆ ನನ್ನ ತಾಯಿ ಮರ್ಯಾದೆ ಹೋಗಲು ನಾನು ಬಿಡುವುದಿಲ್ಲ ಎಂದನು. ಆಗ ಆ ಲಾಯರ್ ಹರೀಶ್ ಪಕ್ಕದಲ್ಲಿ ನಿಂತ ಅವನ ಇಬ್ಬರು ಅಣ್ಣಂದಿರನ್ನು ನೋಡಿದರು. ಏನು, ಈ ಸಾಲ ತೀರಿಸಲು ನೀವು ನಿಮ್ಮ ತಮ್ಮನಿಗೆ ಸಹಾಯ ಮಾಡುತ್ತೀರಾ ಇಲ್ಲವಾ ಎಂದು ಕೇಳಿದರು. ಆದರೆ ಆ ಇಬ್ಬರು ಅಣ್ಣಂದಿರು ಸೈಲೆಂಟ್ ಆಗಿ ನಿಂತುಕೊಂಡರು. ಅಸಲಿಗೆ ಅವರು ಏನನ್ನೂ ಮಾತನಾಡಲಿಲ್ಲ. ಆಗ ಲಾಯರ್, ಈ ದಿನಕ್ಕೆ ಸರಿಯಾಗಿ 20 ವರ್ಷಗಳ ಹಿಂದೆ ನಾನು ಹಾಗೂ ನಿಮ್ಮ ತಾಯಿ ಸೇರಿ ಶೇರ್ ಮಾರ್ಕೆಟ್ನಲ್ಲಿ ಸ್ವಲ್ಪ ಹಣವನ್ನು ಇನ್ವೆಸ್ಟ್ ಮಾಡಿದ್ದೆವು. ಆಗ ನಿಮ್ಮ ತಾಯಿ ತಮ್ಮ ಬಳಿಯಿದ್ದ 30,000 ರೂಪಾಯಿಗಳನ್ನು ಇನ್ವೆಸ್ಟ್ ಮಾಡಿದ್ದರು. ನಾನು ಕೂಡ 30,000 ಇನ್ವೆಸ್ಟ್ ಮಾಡಿದ್ದೆ. ಹಾಗೆ ಇನ್ವೆಸ್ಟ್ ಮಾಡಿದಾಗ ನಾವಿಬ್ಬರು ಒಂದು ಒಪ್ಪಂದ ಮಾಡಿಕೊಂಡಿದ್ದೆವು. ದೀರ್ಘಕಾಲದವರೆಗೆ ಆ ಹಣವನ್ನು ಅಲ್ಲಿಯೇ ಬಿಡಬೇಕೆಂದು ಇಬ್ಬರು ಮಾತನಾಡಿಕೊಂಡೆವು. ಆಗ ನಮ್ಮಿಬ್ಬರಲ್ಲಿ ಯಾರು ಮೊದಲು ಸಾಯ್ತಾರೋ ಆಗ ಬದುಕಿರುವ ಸ್ನೇಹಿತ ಆ ಶೇರ್ ಮಾರ್ಕೆಟ್ನಲ್ಲಿದ್ದ ಲಾಭವನ್ನು ತೆಗೆದುಕೊಂಡು ಅವನ ಕುಟುಂಬದಲ್ಲಿ ಯೋಗ್ಯವಾದ ವ್ಯಕ್ತಿಗೆ ಆ ಹಣವನ್ನು ಕೊಡಬೇಕೆಂದು ನಾವಿಬ್ಬರು ಒಪ್ಪಂದ ಮಾಡಿಕೊಂಡೆವು. ಬದುಕಿದವರು ಆ ಸತ್ತು ಹೋದ ಮನೆಯಲ್ಲಿ ಯಾರು ಯೋಗ್ಯ ವ್ಯಕ್ತಿ ಎಂದು ತಿಳಿದುಕೊಂಡು ಅವರಿಗೆ ಆ ಹಣವನ್ನು ನೀಡಬೇಕೆಂದು ಒಪ್ಪಂದಕ್ಕೆ ಬಂದೆವು. ಆ ಒಪ್ಪಂದದ ಪ್ರಕಾರ ಈಗ ನಾನು ಬದುಕಿರುವುದಕ್ಕೆ ಆ ಅಧಿಕಾರ ನನ್ನ ಕೈಯಲ್ಲಿದೆ. ಈಗ ನಾನು ನಿಮ್ಮ ಮೂವರಲ್ಲಿ ಯಾರು ಯೋಗ್ಯರೆಂದು ತಿಳಿದು ಅವರಿಗೆ ಈ ಹಣವನ್ನು ಕೊಡುತ್ತೇನೆ. ನಾನೇ ನಿಮ್ಮ ಪರೀಕ್ಷೆ ಮಾಡಿ ಆ ಹಣವನ್ನು ಯಾರಿಗೆ ಕೊಡಬೇಕೆಂದು ನಿರ್ಧರಿಸುತ್ತೇನೆ. ನಿಜವಾಗಿಯೂ ನಿಮ್ಮ ತಾಯಿ ನನ್ನ ಬಳಿ ಯಾವುದೇ ಸಾಲ ಮಾಡಿಲ್ಲ. ಅವರು ಗಂಡನ ಕಳೆದುಕೊಂಡು ನಿಮ್ಮನ್ನು ತುಂಬ ಪ್ರೀತಿಯಿಂದ ಕಷ್ಟಪಟ್ಟು ಬೆಳೆಸಿದರು. ಆದರೆ ನೀವು ಅದಕ್ಕೆ ನಾನು ಸುಮ್ಮನೆ ನಾಟಕವಾಡಿದೆ ಅಷ್ಟೇ. ನಮ್ಮ ಒಪ್ಪಂದದ ಪ್ರಕಾರ ನಿಮ್ಮಲ್ಲಿ ಯಾರು ಯೋಗ್ಯರು ಎಂದು ತಿಳಿದುಕೊಳ್ಳಲು ಈ ನಾಟಕ ಮಾಡಿದೆ. ಇದರಿಂದ ನನಗೆ ನಿಮ್ಮಲ್ಲಿ ಯಾರು ಯೋಗ್ಯರು ಎಂದು ಗೊತ್ತಾಯಿತು. ಆದ್ದರಿಂದ ನಿಮ್ಮಲ್ಲಿ ಯೋಗ್ಯವಾದವನೆಂದರೆ ಅವನೇ ಹರೀಶ್.
ಅದಕ್ಕೆ ನಾನು ಅವನಿಗೆ ಈ 3 ಲಕ್ಷ ರೂಪಾಯಿಗಳನ್ನು ಕೊಡುತ್ತಿದ್ದೇನೆ. ಆ ಹಣಕ್ಕೆ ತಕ್ಕನಾದ ವ್ಯಕ್ತಿ ಎಂದರೆ ಕೇವಲ ಹರೀಶ್ ಮಾತ್ರ. ಏಕೆಂದರೆ ಯಾವ ಮಗ ತಮ್ಮ ತಂದೆಯಾಗಲಿ ಅಥವಾ ತಾಯಿಯಾಗಲಿ ಅವರ ಸಾಲವನ್ನು ತೀರಿಸದಿದ್ದರೆ ತನ್ನ ತಂದೆಯ ಅಥವಾ ತಾಯಿ ಆಸ್ತಿಯನ್ನು ಹೇಗೆ ಪಡೆದುಕೊಳ್ಳಲು ಯೋಗ್ಯನಾಗಿರುತ್ತಾನೆ? ಅದನ್ನು ಕೇಳಿದ ಎಲ್ಲರ ಮುಖದಲ್ಲೂ ಆಶ್ಚರ್ಯ, ಗಾಬರಿ ಎಲ್ಲವೂ ಒಟ್ಟಿಗೆ ಕಾಣುತ್ತಿತ್ತು. ಹರೀಶ್ನ 2 ಅಣ್ಣಂದಿರು ಮುಖಗಳನ್ನು ಸಿಟ್ಟಿನಿಂದ ಕೆಂಪಾದವು. ಆಗ ಲಾಯರ್ ಹರೀಶ್ ನಿಂದ ಸಹಿ ಮಾಡಿಸಿಕೊಂಡು ನಂತರ ಅವರ ಅಸಿಸ್ಟೆಂಟ್ ಹಣವಿದ್ದ ಸೂಟ್ಕೇಸ್ ತಂದು ಕೊಟ್ಟು ಆಗ ಲಾಯರ್ ಹಣವನ್ನು ಹರೀಶ್ಗೆ ಕೊಟ್ಟರು. ಹರೀಶ್ ತನ್ನ ತಾಯಿ ಆಶೀರ್ವಾದವನ್ನು ಪಡೆದು ಸೂಟ್ಕೇಸನ್ನು ಬೀರುವಿನಲ್ಲಿ ಇಡಲು ಹೋದನು. ಆಗ ಅವನ ಹೆಂಡತಿ ಅವನ ಹಿಂದೆ ಹೋದಳು. ಅವಳ ಕಣ್ಣಲ್ಲಿ ನೀರು ಬಂದವು. ಆಗ ಅವಳು ಗಂಡನಿಗೆ ಹೇಳಿದಳು, ನನ್ನನ್ನು ಕ್ಷಮಿಸಿ, ನನಗೆ ಈಗ ಅರ್ಥವಾಯಿತು ಒಳ್ಳೆಯತನ ಹಾಗೂ ಒಳ್ಳೆಯ ನಡತೆ ನಿಜವಾದ ಆಸ್ತಿ ಎಂದು. ಅದನ್ನು ನಂಬಿದ ಜನಕ್ಕೆ ಎಷ್ಟು ಆತಂಕ ಕಷ್ಟಗಳು ಎದುರಾಗುತ್ತವೆ. ಆದರೆ ಅವುಗಳನ್ನು ಬಿಡದೆ ನಂಬಿದರೆ ದೇವರು ಎಂದೋ ಒಂದು ದಿನ ತಪ್ಪದೆ ಸಹಾಯ ಮಾಡುತ್ತಾನೆ. 10 ಜನಗಳ ಮಧ್ಯೆ ಮರ್ಯಾದೆ ಗೌರವ ತಪ್ಪದೆ ಕೊಟ್ಟೇ ಕೊಡುತ್ತಾನೆ ಎಂದಳು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.